ಗುರುಭ್ಯೋ ನಮಃ. ಭಾವನಾ ಅವರ ನೃತ್ಯ ತಂಡದ ಪುಟಾಣಿ ಮಕ್ಕಳ ನೃತ್ಯನ ನೋಡಬೇಕು ಅಂದರೆ ಎರಡು ಕಣ್ಣು ಸಾಲದಿಲ್ಲ ಅನಿಸ್ತಾ ಇತ್ತು ಕೂತ್ಕೊಂಡಾಗ. ಅವ್ರಿಗೆಲ್ರಿಗೂ ಮೊದಲನೇದಾಗಿ ಈ ಒಂದು ಶುಭ ಸಂಜೆಯ ನಮಸ್ಕಾರಗಳು. ಹೆಸರಿನಲ್ಲೇ ಸಾಧನೆ ಅನ್ನೋದು ಒಂದಿದೆ. ಆ ಸಾಧನೆ ಮಾಡಬೇಕು ಅಂದರೆ ಪ್ರತಿ ಸತಿನೂ ನಾವು ಅದರಲ್ಲಿ ಶ್ರಮ ಬೀಳಬೇಕು, ಪ್ರಯತ್ನ ಪಡಬೇಕು, ಮರಳಿ ಯತ್ನ ಮಾಡು ಅನ್ನುವ ಹಾಗೆ ಪ್ರಯತ್ನ ಪಡಬೇಕು. ಭಾವನಾ ವೆಂಕಟೇಶ್ವರರವರು ಅದಕ್ಕೆ ನಿದರ್ಶನವಾಗಿ ಇವತ್ತು ನಿಂತಿದ್ದಾರೆ ಅಂದರೆ ತಪ್ಪಾಗಲಾರದು. ಆ ಒಂದು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಕೂಡ ಕಲೆಯಲ್ಲಿ ಏಕಾಗ್ರತೆಯನ್ನು ತಗೊಂಬರೋದು ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್ ಅಂತಲೇ ಹೇಳ್ಬೋದು. ಇವತ್ತು ಬರೀ ಪ್ರಪಂಚ ಮೊಬೈಲ್ ಪ್ರಪಂಚ. ಯಾರು ಕೇಳಿದ್ರು ಇವತ್ತು ಮೊಬೈಲ್ ನೋಡ್ತಾ ಇರಬೇಕು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಸ್, ಕಾರ್ಟೂನ್ಸ್, ಓನ್ಲಿ ದಿಸ್. ಬಟ್ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಕಾನ್ಷಿಯಸ್ನೆಸ್ ಬಂದು ಪ್ರದರ್ಶನ ನೀಡಬೇಕು ಅಂದರೆ ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್. ಭರತನಾಟ್ಯ ಅನ್ನುವುದು ಕೇವಲ ಇಟ್ಸ್ ನಾಟ್ ಎ ನೃತ್ಯ ಹಾಗೂ ಡ್ಯಾನ್ಸ್ ಅಲ್ಲ. ನಾವು ಮಾತಿನಲ್ಲಿ ಕೂಡ ಹೇಳಕ್ಕೆ ಆಗದೇ ಇರುವಂಥವನ್ನು ಭಾವಭಂಗಿಗಳಲ್ಲಿ ತೋರಿಸುವಂಥ ಒಂದು ಸಾಧನೆಯೇ ಈ ಒಂದು ನೃತ್ಯ ಅಂತ ಅಥವಾ ಭರತನಾಟ್ಯ ಅಂತ ಕರಿಬೋದು. ನಮ್ಮ ವಿಶ್ವಕರ್ಮರು ಅನೇಕ ಶಿಲ್ಪಿಗಳು ಇವತ್ತು ಎಂಥ ದೇವಸ್ಥಾನಗಳಲ್ಲಿ ಶಿಲ್ಪಕಲೆಯನ್ನು ಮಾಡಿದ್ದಾರೆ, ಎಂಥೆಂಥ ಭಂಗಿಗಳನ್ನ ಕೆತ್ತಿದ್ದಾರೆ, ಎಂತೆಂಥ ಶಕುಂತಲೆ ನೋಡ್ಬೋದು ನೀವು. ಅವನ್ನೆಲ್ಲವೂ ನೋಡಿದಾಗ ಈ ಒಂದು ಕಲೆ ನೆನಪಾಗುತ್ತೆ. ಕಲಾ ಪೋಷಕರಾಗಿ ಕಲೆಯನ್ನು ಬೆಳೆಸಿ ಉಳಿಸುವಂತಹ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ. ಸಾಧನಾ ನೃತ್ಯ ಕೇಂದ್ರ 10 ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಇನ್ನೂ ಅನೇಕ ವಾರ್ಷಿಕೋತ್ಸವಗಳು ನಡೆಸಲಿ ಅಂತ ಶುಭ ಹಾರೈಸಿ ನಿಮ್ಮೆಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.